ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ದೊಡ್ಡಮ್ಮನೂರಿಂದ ಬಂದು ಲಡ್ಡು ಬರ್ತಡೇ ಆಯಿತು. ಆ ವ್ಲಾಗನ್ನು ಶೇರ್ ಮಾಡಿದ್ದೆ. ಯಾರೆಲ್ಲ ಲಡ್ಡುಗೆ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವಿಶ್ ಮಾಡಿದ್ದೀರಾ, ಬ್ಲೆಸ್ಸಿಂಗ್ ತಿಳಿಸಿದ್ದೀರಾ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಬಟ್ಟೆ ಅಂತೂ ಸಿಕ್ಕಾಬಟ್ಟೆ ಹಾಕ್ಬಿಟ್ಟಿತ್ತು. 3 ಸಲ ವಾಷಿಂಗ್ ಮಿಷಿನ್ಗೆ ಹಾಕುವಷ್ಟು ಬಟ್ಟೆ ಇತ್ತು. ಅಂದರೆ ಮನೇಲಿ ಸ್ವಲ್ಪ ಆಗಿತ್ತು, ನಾವು ತೊಗೊಂಡೋಗಿದ್ದು ಅದು ಇದು ಎಲ್ಲ ಸೇರಿ ಜಾಸ್ತಿ ಬಟ್ಟೆ ಆಗಿಬಿಟ್ಟಿತ್ತು. ಬೆಳಗ್ಗೆನೇ ಫಸ್ಟು ಬಟ್ಟೆ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು, ಕೆಲಸ ಇದೆ. ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಬೇಕಂತಿತ್ತು. ತಿಂಡಿ ಮಾಡಿ ಅಡುಗೆ ಮಾಡುವಷ್ಟೆಲ್ಲ ಟೈಮ್ ಇರಲಿಲ್ಲ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಅದೆಲ್ಲ ತೊಳೆದು ಜಾಲಾಡಿ ಒಣಗಾಕೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ಸೊಪ್ಪಿತ್ತು, ಹಾಗಾಗಿ ಸೊಪ್ಪು, ಮೊಳಕೆ ಹುರುಳಿಕಾಳು, ಬೇಳೆ ಎಲ್ಲ ಹಾಕಿ ಗಟ್ಟಿಗೆ ಸಾಂಬಾರು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಚಪಾತಿ. ಮಧ್ಯಾಹ್ನಕ್ಕೆ ರೈಸ್ ಮಾಡಿದರೆ ಸಾಂಬಾರು ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ. ಹಾಗಾಗಿ ಬೆಳಗ್ಗೆಗೆ ಚಪಾತಿ, ಸೊಪ್ಪಿನ ಸಾರು, ಅದ್ರ ಮೇಲೆ ಸಣ್ಣದಾಗಿ ಈರುಳ್ಳಿ ಪೀಸ್ ಕಟ್ ಮಾಡಿ ಹಾಕಿ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೆಲಸ ಇದೆ ಅಂತ ಹೇಳಿದ್ವಲ್ಲ, ಹಾಗಾಗಿ ಹೊರಟ್ವಿ. ಮನೆಗೆ ಸ್ವಲ್ಪ ಕ್ಯಾಮ್ರಾ ಹಾಕೋದಿತ್ತು, ಅದನ್ನು ಕೂಡ ಹಾಕಿ ಆಯಿತು ಬೆಳಗ್ಗೆನೇ. ಅದನ್ನು ವಿಡಿಯೋ ಮಾಡಲಿಲ್ಲ, ಆಮೇಲೆ ತೋರಿಸ್ತೀನಿ. ಅಂದರೆ ಸ್ವಲ್ಪ ಇವಾಗೆಲ್ಲ ಕಿಟಕಿ ಎಲ್ಲ ಓಪನ್ ಮಾಡಿದ್ದೀವಿ. ಅಂದರೆ ಸೇಫ್ಟಿ ಇದೆ, ಇಲ್ಲ ಅಂತಲ್ಲ, ಮಧ್ಯ ಡೋರ್ ಎಲ್ಲ ಇದೆ. ಬಟ್ ಕೆಲಸ ಎಲ್ಲ ಮುಗಿಯೋವರೆಗೂ ಇರಲಿ ಅಂತ ಅಂದ್ಕೊಂಡು ಅಲ್ಲಿಗೊಂದು ಕ್ಯಾಮ್ರಾ ಹಾಕಿದ್ದೀವಿ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಹತ್ರ ಕೆಲಸ ಇತ್ತು, ಹಾಗಾಗಿ ಅಲ್ಲಿಗೂ ಕೂಡ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಹೋಗೋದೇ ಬೇಡ ಅಂತ ಅನಿಸ್ಬಿಡುತ್ತೆ, ಅಷ್ಟು ಬಿಸಿಲಿತ್ತು. ಅದೇನೋ ಗೊತ್ತಿಲ್ಲ, ನನ್ನ ಮನೇಲೇ ಇರೋದಕ್ಕೋ ಅಥವಾ ನಾನು ಇರೋದು ಹಾಗೆ ಗೊತ್ತಿಲ್ಲ. ನನಗೆ ಮನೇಲಿರೋದು ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಹಿಂಗೆ ಹೊರಗಡೆ ಹೋಗೋದು ನನಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಅಂತಂದರೆ ಸ್ಪೆಷಲ್ ಡೇಗೆ ಅಥವಾ ಏನಾದ್ರೂ ಕೆಲಸ ಇದ್ದಾಗ ಹೋಗ್ತೀನಿ ಬಿಟ್ಟರೆ, ಪ್ರತಿದಿನ ಜರ್ನಿ ಮಾಡ್ತಾರಲ್ಲ, ನಾನು ಜರ್ನಿ ಪರ್ಸನ್ ಅಲ್ಲ, ನನಗೆ ಜರ್ನಿ ಮಾಡೋದಕ್ಕೆ ಆಗೋದೇ ಇಲ್ಲ. ಬೈಕಲ್ಲಾದ್ರೆ ಅಷ್ಟೇನು ಅನಿಸಲ್ಲ. ಬಸ್ಸು ಕಾರಲ್ಲೆಲ್ಲ ಹೋಗ್ತೀನಿ ಅಂತಂದ್ರೆ ನಾನು ಬಂದ ತಕ್ಷಣ ಪೇಷಂಟ್ ಥರ ಆಗ್ಬಿಟ್ಟಿರ್ತೀನಿ. ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ, ಒಂಥರ ಅಂತ ಅನ್ನಿಸ್ತಾ ಇರುತ್ತೆ. ಮುಂಚೆಯಿಂದ ಮನೇಲೇ ಇದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ದೊಡ್ಡಮ್ಮ ಫೋನ್ ಮಾಡಿ, ನೀವು ಹಳೆಬೀಡಿಗೆ ಯಾವಾಗ ಬರ್ತೀರಾ ಹೇಳಿ, ನಾನು ಬರಬೇಕು, ಫ್ಯಾನ್ ತೊಗೊಳ್ಬೇಕು ಅಂತಂದರು. ಅವ್ರ ಮನೆದೇನೋ ಹಳೆ ಫ್ಯಾನ್ ಏನೋ ಕೆಟ್ಟೋಗಿತ್ತು ಅಂತ. ಇವಾಗ ಅಕ್ಕ ಎಲ್ಲ ಇದ್ದಾರಲ್ಲ, ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಫ್ಯಾನ್ ಎಲ್ಲ ಹಾಕ್ಕೊಂಡು ಅಭ್ಯಾಸ ಆದಾಗ ಅದು ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂತಂದರೆ, ಫ್ಯಾನ್ ಇಲ್ಲ ಅಂತಂದರೆ ಇರೋದಕ್ಕೇ ಆಗೋದಿಲ್ಲ. ಹಾಗಾಗಿ ಮತ್ತೆ ಅವ್ರು ಬಂದ್ರೂ ಆಟೋಗೆ ಹಾಕ್ಕೊಂಡು ಹೋಗಬೇಕು, ಕಷ್ಟ ಆಗುತ್ತೆ, ನಾವೇ ತೊಗೊಂಡು ಬಂದು ಕೊಡ್ತೀವಿ ಅಂತ ಅಂದ್ವಿ. ಹಾಗಾಗಿ ಅಲ್ಲಿ ಫ್ಯಾನ್ ನೋಡೋಣ ಅಂತ ಅಂದ್ಕೊಂಡು ಫಸ್ಟ್ ಹೋದ್ವಿ. ಅಲ್ಲಿ ಯಾವ್ಯಾವ ಫ್ಯಾನ್ ಇದೆ ಎಲ್ಲದನ್ನು ಚೆಕ್ ಮಾಡಿದ್ವಿ. ನಮ್ಮ ಮನೇಲಿ ಇದ್ದಿದ್ದು ವಿ ಗಾರ್ಡು, ಅದು 11 ವರ್ಷ ಆಗಿದೆ ಫ್ಯಾನ್ ತೊಗೊಂಡು. ತುಂಬ ಚೆನ್ನಾಗಿದೆ, ಪ್ರತಿದಿನ ಓಡುತ್ತೆ, ಆದರೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡು ಅಲ್ಲೇ ಫಿಟ್ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲೇನಾದ್ರೂ ಮನೆಗೆ ಹೋಗಿ ಪ್ರಾಬ್ಲಮ್ ಆದರೆ, ಹತ್ರ ಏನಲ್ಲ, ಸ್ವಲ್ಪ ದೂರನೇ ಆಗುತ್ತೆ. ಮತ್ತೆ ಎಕ್ಸ್ಚೇಂಜ್ ಮಾಡೋದಕ್ಕೆಲ್ಲ ಮನೆಗೆ ಬರಬೇಕು. ಒಂದು ಸಲ ಕನೆಕ್ಷನ್ ಎಲ್ಲ ಕುಟ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ಎಲ್ಲ ಫಿಟ್ ಮಾಡಿದ್ವಿ. ಫಿಟ್ ಮಾಡಿ ನೋಡಿದ್ವಿ, ಚೆನ್ನಾಗಿತ್ತು. ಅಂದರೆ ಬಾಕ್ಸ್ ಆಗಿದ್ದಿದ್ರೆ ಬೈಕಲ್ಲಿ ತೊಗೊಂಡೋಗೋದಕ್ಕೆ ಈಸಿ ಆಗಿರೋದು. ನಾವು ಬೈಕಲ್ಲೇ ಇಟ್ಕೊಂಬರೋದಲ್ವ, ಈ ಥರ ಫಿಟ್ ಮಾಡಿದ್ದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಬಟ್ ಆಗಲ್ಲ ಅಂತಲ್ಲ, ಮಧ್ಯಕ್ಕೆ ಇಟ್ಕೊಂಡು ಕೂತ್ಕೊಂಡ್ರೆ ಇಟ್ಕೊಳ್ಬೋದು. ಅಲ್ಲಿಂದ ಮನೆಗೆ ಬಂದ್ವಿ. ಅದೇ ಬೆಳಗ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ ಅಂದ್ವಲ್ಲ, ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ವಿ. ಹಾಗೆ ಹಣ್ಣು ಕುಯ್ಕೊಂಡು ಬಂದಿದ್ದರು, ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಅಂದರೆ ಇಲ್ಲಿಂದ ತೊಗೊಂಡೋಗಿ ಅಲ್ಲೇನಾದ್ರೂ ಹಣ್ಣು ಚೆನ್ನಾಗಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿ ನೋಡೋಣ ಅಂತ ಅಂದ್ಕೊಂಡು ಕಟ್ ಮಾಡಿದೆ. ಹಣ್ಣಂತೂ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಅಕ್ಕನಿಗೆ ಹೇಗೆ ಅಂತ ಅಂದರೆ, ಸ್ವಲ್ಪ ಗಟ್ಟಿಗಿದ್ದಾಗ ಇಷ್ಟಪಡ್ತಾರೆ, ಜಾಸ್ತಿ ಹಣ್ಣಾದ್ಮೇಲೆ ಅವ್ರು ತಿನ್ನೋದಿಲ್ಲ. ಅವ್ರಿಗೆ ಕರೆಕ್ಟಾಗಿತ್ತು ಇವತ್ತು ಹಣ್ಣು. ಹಾಗಾಗಿ ಹಣ್ಣೆಲ್ಲ ತೊಗೊಂಡು ಫ್ಯಾನ್ ಹಿಡ್ಕೊಂಡು ಮತ್ತೆ ಬೈಕಲ್ಲಿ ಹೊರಟ್ವಿ. ಇವತ್ತು ಇಡೀ ದಿನ ಇದೇ ಆಯಿತು ಅಂತ ಹೇಳ್ಬೋದು. ಅದು ಅಕ್ಕನೂರಿಗೆ ಹೋದ್ವಿ, ಅಲ್ಲಿಂದ ದೊಡ್ಡಮ್ಮನೂರಿಗೆ ಹೋದ್ವಿ, ವಾಪಸ್ ಬಂದ್ವಿ. ಜೊತೆಗೆ ನೀರೆಲ್ಲ ಚೇಂಜ್ ಆಗಿತ್ತು. ಹಾಗಾಗಿ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು, ತಲೆ ಫುಲ್ ಇಟ್ಕೊಂಡಿತ್ತು, ಒಂಥರ ಪೇಷಂಟ್ ಥರ ಅನ್ನಿಸ್ತಾ ಇತ್ತು ಹಿಂದಿನ ದಿನವೇ ಕೂಡ. ಲಡ್ಡು ಚೆನ್ನಾಗಿದ್ಲು. ನೆಕ್ಸ್ಟ್ ಡೇ ಅಷ್ಟರಲ್ಲಿ ಅವಳಿಗೂ ಕೂಡ ಹುಷಾರಿಲ್ದಂಗೆ ಆಯಿತು. ನಾವು ಹೇಗೆ ಅಂತಂದರೆ ಮನೇಲೇ ಇದು ಅಭ್ಯಾಸ ಆಗಿಬಿಟ್ಟಿದೆ. ಸ್ವಲ್ಪ ನೀರು ಚೇಂಜ್ ಆದ್ರೂ ಕೂಡ ಶೀತ ಆಗುತ್ತೆ, ತಲೆನೋವು ಬರುತ್ತೆ, ಈ ಥರ. ಅಲ್ಲಿಂದ ಹಣ್ಣು ತೊಗೊಂಡು ಹೋಗಿದ್ವಿ. ದೊಡ್ಡಮ್ಮ ಹಣ್ಣೆಲ್ಲ ಕಟ್ ಮಾಡಿಕೊಟ್ರು. ಬೇಡ ಮನೇಲಿದೆ ಅಂತಂದ್ರೂ ಅವ್ರು ಕೇಳಲೇ ಇಲ್ಲ. ಇಲ್ಲೊಂದು ಸ್ವಲ್ಪ ತಿಂದು ಹೋಗ್ರಿ, ನೀವೆಲ್ಲ ಇಲ್ಲಿಗೆ ತೊಗೊಂಡು ಬಂದಿದ್ದೀರಾ, ಅರ್ಧ ಥರದಲ್ವ ಅಂತ ಹೇಳಿ ಹಾಗೆ ಅವರು ಏನೇ ಮಾಡಿದ್ರು ಬಿಡೋದೆಲ್ಲ. ಅವ್ರು ಏನು ಹೇಳ್ತಾರೆ ಅದೇ ಆಗಬೇಕು. ನಾವು ಎಷ್ಟೋ ಸಲ ಊಟ ಮಾಡ್ಕೊಂಡು ಹೋಗಿದ್ದೀವಿ ಅಂದ್ರೂ ಬಿಡೋದಿಲ್ಲ, ಊಟ ಮಾಡಿಸೇನೆ ಅವ್ರು ಕಳಿಸೋದು. ಓವರ್ ಕೇರ್ ಮಾಡ್ತಾರೆ. ಅಲ್ಲಿಂದ ಫ್ಯಾನ್ ತೊಗೊಂಡೋಗಿ ಹಾಕಿ ನೋಡಿದ್ವಿ. ಫ್ಯಾನ್ ಮನೆಯಲ್ಲೇ ಒಂದು ಸಲ ಆನ್ ಮಾಡಿದ್ವಿ, ಸರಿ ಇತ್ತು. ಅಲ್ಲಿಗೆ ಹೋಗಿ ಒಂದು ಸಲ ನೋಡಿದ್ವಿ.
ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಟೈಮನ್ನು ಸ್ಪೆಂಡ್ ಮಾಡಿ ಜಾಸ್ತಿ ಹೊತ್ತೇನಿರಲಿಲ್ಲ, 1 ಅವರ್ ಏನೋ ಇದ್ವಿ ಅಷ್ಟೇ. ಮತ್ತು ನೆನೆ ನಾಯಿ ಏನಾಗಿತ್ತು ಅಂತ ಅಂದರೆ ದೊಡ್ಡಮ್ಮ ತೊಗೊಂಡು ಬಂದು ಕಟ್ಟಾಕಿದ್ರು, ಅದು ಹಗ್ಗನೇ ಕಟ್ ಮಾಡ್ಕೊಂಡು ಓಡೋಗ್ಬಿಟ್ಟಿತ್ತು. ನೆನ್ನೆ ನಾವು ನಾಯಿ ತೊಗೊಂಡು ಬರೋದಕ್ಕಾಗಲಿಲ್ಲ. ಮತ್ತೆ ಇವತ್ತು ಬರ್ತೀವಿ ಅಂತ ಹೇಳಿದ್ದಕ್ಕೆ ನಾಯಿ ತೊಗೊಂಡು ಬಂದು ಹಿಡ್ಕೊಂಡು ಕಾಯ್ತಾ ಕೂತಿದ್ರು ತಗೊಂಡೋಗಿ ಅಂತ. ಅಂದರೆ ತೋಟದ ಮನೆ, ನಾಯಿ ಇರಬೇಕು, ಸೇಫ್ಟಿ ಇರುತ್ತೆ. ಹಾಗೆ ನನಗೂ ತುಂಬ ಇಷ್ಟ ನಾಯಿ ಈ ಥರ ಎಲ್ಲ ಸಾಕೋದು, ಸಾಕು ಪ್ರಾಣಿಗಳನ್ನು ಸಾಕೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾಯಿ ಚೆನ್ನಾಗಿದೆ ಅಂತ ತೊಗೊಂಡು ಬಂದು ಇಟ್ಕೊಂಡಿದ್ರು. ಮತ್ತು ಓಡೋಗುತ್ತೆ ಅಂತ ಕದ ಎಲ್ಲ ಹಾಕಿ, ಅದು ಹೇಗೆ ಅಂತಂದರೆ ಈ ಥರ ವೈರಲ್ಲಿ ಕಟ್ ಮಾಡಿದರೆ ಅಲ್ಲಲ್ಲೇ ಕಟ್ ಮಾಡ್ಕೊಂಡು ಓಡೋಗ್ಬಿಡುತ್ತೆ. ಹಾಗಾಗಿ ಅದನ್ನು ತೊಗೊಂಡು ಬಂದು ಒಳಗೇ ಇಟ್ಕೊಂಡಿದ್ರು. ಇಲ್ಲಿ ಇಲ್ಲಿ ಓಯ್ ಓಯ್ ಟಾಮಿ, ಇದು ಚಾರ್ಲಿ ಇದ್ದಂಗಿತ್ತೆ. ಗೊತ್ತಿ ನಮ್ಮನಿಗೆ ಅಲ್ಲ, ಚಾರ್ಲಿ ಇದ್ದಂಗಿತ್ತೆ. ಯಾರವ ಇದು? ವಾಚ್ಮ್ಯಾನ್. ಏನು ಹೆಸರಿಡೋಣ ಹೇಳು. ಇಲ್ಲಿ ಜಾನು. ಓಕೆ, ಇಷ್ಟ ಆಯ್ತಾ ನಿಂಗೆ? ಹೆಂಗಿತ್ತೆ? ಚೆನ್ನಾಯ್ತಾ? ಜಾನು ಏನು ತಿಂತೀಯ ಇಲ್ಲಿ? ಓಯ್ ಜಾನಿ, ಮೊಸರನ್ನ ಉಪ್ಪಿಟ್ಟು ಮೊಸರನ್ನ. ಏನು ಬೇಕು ಜಾನು? ಹಾಲು. ಏನು ಬೇಕು ಜಾನು? ಹಾಲನ್ನ ತಿನ್ನು. ಬೇಡವಂತ ಇಲ್ಲಿ ಹಾಲನ್ನ ತಿನ್ನು. ಎಲ್ಲಿಗೆ? ಏನಮ್ಮ? ಮಂಕ ಸುಮ್ಮಂಕ. ಹೊಸ ಮೆಂಬರ್ ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ಅದಕ್ಕೆ ಊಟ ಹಾಕಿ ಎಲ್ಲ ತಿನ್ನಿಸಿ ಅದ್ರ ಜೊತೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಮತ್ತೆ ತೋಟಕ್ಕೆ ಹೋಗ್ಬೇಕೀಗ. ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೊರಟರು. ಮನೇಲಿ ಇನ್ನೊಂದು ಹಣ್ಣಾಗಿತ್ತು, ಮಕ್ಳಿಗೆ ಕಟ್ ಮಾಡಿ ಕೊಟ್ಟಿರಲಿಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಹಣ್ಣನ್ನು ಕಟ್ ಮಾಡಿ ಕೊಟ್ಟು ನಾನು ತೋಟಕ್ಕೆ ಹೊರಡಬೇಕು. ನಂಗೆ ನಾಯಿ ಸಾಕೋದು ಅಂದರೆ ತುಂಬಾ ಇಷ್ಟ. ತುಂಬ ನಾಯಿಗಳನ್ನು ಸಾಕಿದ್ದೀನಿ. ಕೆಲವೊಂದಿದೆ. ಬ್ರೌನಿ ಅಂತ ನಿಮಗೆ ಗೊತ್ತು, ಸೋನು ಅಂತ ಒಂದು ಗೊತ್ತು. ಎಷ್ಟೊಂದು ನಾಯಿ ನೀವು ಈಗಲೂ ಕೂಡ ನೆನ್ಪಿಟ್ಕೊಂಡು ಕೇಳ್ತಾ ಇರ್ತೀರಾ. ನೀವು ರೆಗ್ಯುಲರಾಗಿ ನೋಡಿಲ್ಲ ಅಂತ ಅನಿಸುತ್ತೆ. ಒಂದು ನಾಯಿ ಹುಷಾರಿಲ್ಲದೆ ಸತ್ತೋಯ್ತು, ಅದನ್ನ ಇನ್ನೂ ಕೂಡ ಕೇಳ್ತಾ ಇರ್ತೀರಾ, ಏನಾಯಿತು ನಾಯಿ ತೋರಿಸ್ತಾ ಇಲ್ವಲ್ಲ ನೀವು, ಬ್ರೌನಿ ಹೇಗಿದೆ ಅಂತೆಲ್ಲ. ಆ ನಾಯಿ ಇವಾಗ ಯಾವುದೂ ಕೂಡ ಇಲ್ಲ. ಹಾಗಾಗಿ ಜಾನುನ ಕರ್ಕೊಂಡು ಬಂದಿದ್ದೀವಿ. ಇದು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪುಟಾಣಿ ಮರಿ ಆದರೆ ರೋಡ್ ಸೈಡ್ ಅಲ್ವಾ, ನಾವು ಹೇಗೇ ಕಟ್ಟಾಕಿದ್ರು ಕೂಡ ಕೆಲವೊಂದು ಸಲ ತಪ್ಪಿಸ್ಕೊಂಡು ಹೋದಾಗ ಬೈಕಿಗೆಲ್ಲ ಸಿಕ್ಕಿ ಸತ್ತೋಗ್ಬಿಟ್ಟಿದೆ. ಇದು ಸ್ವಲ್ಪ ದೊಡ್ಡದು, ಅಡ್ಜಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊಳ್ಳಿಗೆ ದಾರ ಕಟ್ಟಿದ್ವಲ್ಲ, ಅದನ್ನ ಕಿತ್ಕೊಂಡು ಓಡೋಗ್ಬಿಟ್ಟಿತ್ತು. 1-2 ಗಂಟೆ ಆದ್ರೂ ವಾಪಸ್ ಬಂದಿರಲಿಲ್ಲ. ನಾವಿದೇನು ಬರೋದಿಲ್ಲ, ಇದು ಹೋಯ್ತು ಅಂತ ಅಂದ್ಕೊಂಡ್ವಿ. 1-2 ಗಂಟೆ ಬಿಟ್ಟು ನಂತರ ಮತ್ತೆ ವಾಪಸ್ ಬಂತು. ಮತ್ತೆ ಊಟ ಹಾಕಿದ್ವಿ, ತಿಂತು, ಮತ್ತೆ ಹೋಯ್ತು. ಇದನ್ನು ಬರೋದೇ ಇಲ್ಲ ಅಂತ ಅಂದ್ಕೊಂಡೆ. ಮತ್ತೆ ನೈಟ್ ಕೂಡ ವಾಪಸ್ ಬಂತು. ಈ ನಾಯಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಜಾನು ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.